ಓಂ ಶ್ರೀ ಸಾಯಿರಾಮ್. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯ ಭೂಗೋಳ ವಿಭಾಗದ 2ನೇ ಅಧ್ಯಾಯ ಭಾರತದ ಮೇಲ್ಮೈ ಲಕ್ಷಣಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಿದ್ವಿ. ಭಾಗ 1ರಲ್ಲಿ ನಾವು ಏನು ಅಧ್ಯಯನ ಮಾಡಿದ್ವಿ? ಉತ್ತರದ ಪರ್ವತಗಳು. ನಿಮಗೆ ಕಳೆದ ತರಗತಿಯಲ್ಲಿ ನಾವೇನು ಅಧ್ಯಯನ ಮಾಡ್ತೀವಿ? ಈ ಪಾಠದಲ್ಲಿ ಮೇಲ್ಮೈ ಲಕ್ಷಣವನ್ನು ಆಧರಿಸಿ ಭಾರತವನ್ನು 4 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ ಅಂತೇಳಿ ತಿಳ್ಕೊಂಡಿದ್ರಿ. ಆ 4 ಭಾಗಗಳಲ್ಲಿ ನಾವು ಕಳೆದ ತರಗತಿಯಲ್ಲಿ ಉತ್ತರದ ಪರ್ವತಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಸೊ ಈ ಚರ್ಚೆಯ ನಂತರ ನಿಮಗೆ ಮನೆ ಕೆಲಸವನ್ನು ಕೂಡ ಕೊಟ್ಟಿತ್ತು. ಅದಕ್ಕೆ ನೀವೆಲ್ಲರೂ ಕೂಡ ಉತ್ತರವನ್ನು ಕಂಡುಕೊಂಡು ಬಂದಿದ್ದೀರಾ ಅಂತೇಳಿ ನಾನು ಅಂದ್ಕೊತೀನಿ. ಅದಕ್ಕೆ ಸರಿಯಾದ ಉತ್ತರ ಹೀಗಿದೆ, ನೀವೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಏನು ಕೇಳಿತ್ತು ಕ್ವಶನ್ಸು? ಉತ್ತರ ಭಾರತದ ಪರ್ವತಗಳ ಪ್ರಾಮುಖ್ಯತೆ, ಮಹತ್ವ, ಅನುಕೂಲ. ಯಾವುದೇ ಥರ ಕ್ವಶನ್ ಕೇಳಿದರೂ ಕೂಡ ಒಂದೇ ರೀತಿಯಾದಂತಹ ಉತ್ತರ ಏನು? ಇವು ಮಧ್ಯ ಏಷ್ಯಾದಿಂದ ಬೀಸುವಂತಹ ಶೀತ ಮಾರುತಗಳನ್ನು ತಡೆಗಟ್ತವೆ. ಯಾವುವು? ಉತ್ತರ ಭಾರತದ ಪರ್ವತಗಳ ಪ್ರಾಮುಖ್ಯತೆಗಳ ಬಗ್ಗೆ ಹೇಳ್ತಿದ್ದೀನಿ ನಾನು. ಹಾಗೆ ಉತ್ತರ ದಿಕ್ಕಿನಿಂದ ದಾಳಿ ಆಗಬಹುದಂತಹ ಪರಾಕಿಯರ ದಾಳಿಯನ್ನು ಕೂಡ ಇದು ತಡೆಗಟ್ಟುತ್ತೆ. ಹಾಗೆ ಮಳೆ ಮಾರುತಗಳನ್ನು ತಡೆದು ಮಳೆಯನ್ನು ಕೂಡ ಕೊಡುತ್ತೆ. ಹಾಗೆ ಇದು ಖನಿಜಗಳ ಉಗ್ರಾಣ, ಹಲವಾರು ರೀತಿಯ ಖನಿಜಗಳು ಇದರಲ್ಲಿ ದೊರೆಯುತ್ತೆ. ಹಾಗೆ ಹಲವಾರು ನದಿಗಳ ಉಗಮ ಸ್ಥಾನ. ಹಾಗೆ ಈ ನದಿಗಳ ಉಗಮದಲ್ಲಿ ಘಟ್ಟಗಳಿಂದ ಹರಿಯೋದ್ರಿಂದ ಇಲ್ಲಿ ನಾವು ಜಲವಿದ್ಯುತ್ತನ್ನು ಕೂಡ ತಯಾರಿಸ್ತೀವಿ. ಹಾಗೆ ಇದು ತೋಟಗಳಿಗೆ, ನೆಡುತೋಪುಗಳಿಗೆ, ಟೀ, ಕಾಫಿ ಈ ಥರದ ಬೆಳೆಗಳನ್ನು ಬೆಳೆಯೋದಕ್ಕೂ ಕೂಡ ಸೂಕ್ತವಾಗಿದೆ. ಇದು ಉತ್ತರದ ಪರ್ವತಗಳ ಮಹತ್ವ. ಹಾಗೆ ಇನ್ನೊಂದು ಕ್ವಶನ್ ಕೊಟ್ಟಿತ್ತು ನಿಮಗೆ, ಭಾರತದ ನಕಾಶೆ ಬಿಡಿಸಿ ಪ್ರಪಂಚದ ಅತ್ಯಂತ ಎತ್ತರವಾದಂತಹ ಪರ್ವತ ಶಿಖರ ಮೌಂಟ್ ಎವರೆಸ್ಟನ್ನು ಗುರುತಿಸಿ. ಹಾಗೆ ಭಾರತದ ಅತ್ಯಂತ ಎತ್ತರವಾದಂತಹ ಶಿಖರ ಗಾಡ್ವಿನ್ ಆಸ್ಟಿನ್ K2 ಅನ್ನು ಗುರುತಿಸಿ. ಹಾಗೆ ಕಾಂಚನಜಂಗ, ಈ 3 ಪ್ರದೇಶಗಳನ್ನು ನಿಮಗೆ ಗುರುತಿಸೋಕ್ಕೆ ಕೊಟ್ಟಿತ್ತು. ಅದರ ಸರಿಯಾದ ಉತ್ತರ ನೋಡಿ, ಇಲ್ಲಿ ಕಾರಾಕೋರಂ ಶ್ರೇಣಿಯಲ್ಲಿ ಬರುವಂಥದ್ದು K2. ಹಾಗೆ ಟಿಬೆಟ್, ಹಾಗೆ ನೇಪಾಳ, ಈ ಗಡಿಯಲ್ಲಿ ಬರುವಂಥದ್ದು ಮೌಂಟ್ ಎವರೆಸ್ಟ್. ಹಾಗೆ ಸಿಕ್ಕಿಮಲ್ಲಿ ಬರುವಂಥದ್ದು ಕಾಂಚನಜಂಗ. ಈ 3 ಮುಖ್ಯವಾದಂತಹ ಸ್ಥಳಗಳು ನಿಮಗೆ ಮ್ಯಾಪಲ್ಲಿ ಎಕ್ಸಾಮಲ್ಲಿ ಗುರುತು ಮಾಡೋದಕ್ಕೆ ಕೇಳ್ತಾರೆ. ಸೊ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಏನೆಲ್ಲ ಅಧ್ಯಯನವನ್ನು ಮಾಡ್ತಿದ್ದೀವಿ? ನಿಮಗೆ ಗೊತ್ತಿದೆ, ಉತ್ತರದ ಪರ್ವತಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಉತ್ತರದ ಮೈದಾನಗಳು ಹಾಗೆ ಪರ್ಯಾಯ ಪ್ರಸ್ಥಭೂಮಿಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಸೊ ಉತ್ತರದ ಮೈದಾನಗಳು, ನಿಮಗೆ ಉತ್ತರದ ಪರ್ವತಗಳು ಎಲ್ಲಿದೆ ಅಂತೇಳಿ ಗೊತ್ತಿದೆ. ಈ ಭಾಗ ಉತ್ತರದ ಮೈದಾನಗಳು ಕಾಣಿಸ್ತಿದೆಯಲ್ಲಿ ಹಸಿರು ಬಣ್ಣಕ್ಕೆ. ಈ ಭಾಗವನ್ನೇ ನಾವು ಉತ್ತರದ ಮೈದಾನಗಳು ಅಂತೇಳಿ ಕರಿತೀವಿ. ಎಲ್ಲಿದೆ ಈ ಉತ್ತರದ ಮೈದಾನಗಳು? ಕೊಡಿ, ಉತ್ತರದ ಪರ್ವತಗಳು, ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿ. ಇವೆರಡರ ಮಧ್ಯೆ ಉತ್ತರದ ಮೈದಾನಗಳು ಹರಡಿರೋದನ್ನ ನೋಡ್ಬೋದು. ಸೊ ಇದು ಉತ್ತರದ ಮೈದಾನಗಳು ಹೇಗೆ ರೂಪುಗೊಂಡಿದ್ದಾವೆ? ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ ಈ 3 ನದಿಗಳ ಸಂಚಯನದಿಂದ, ಈ 3 ನದಿಗಳು ಹರಿಯೋಬೇಕಾದ್ರೆ ಅದರ ಒಡಲಲ್ಲಿ ಇಲ್ಲಿ ಮೆಕ್ಕಲು ಮಣ್ಣನ್ನು, ಫಲವತ್ತಾದ ಮಣ್ಣನ್ನು ತಗೊಂಬಂತವೆ. ಸೊ ಅದರ ಆಸುಪಾಸಿನಲ್ಲಿ ಅದರ ಸಂಚಯನದಿಂದ, ಈ 3 ನದಿಗಳ ಸಂಚಯನದಿಂದ ಉತ್ತರದ ಮೈದಾನಗಳು ನಿರ್ಮಾಣ ಆಗಿದೆ. ಯಾವ ನದಿಗಳು? ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ ಈ 3 ನದಿಗಳ ಸಂಚಯನದಿಂದ ಉತ್ತರದ ಮೈದಾನಗಳು ರೂಪುಗೊಂಡಿದ್ದಾವೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸಟ್ಲೇಜ್, ಯಾವುದು ಸಟ್ಲೇಜ್ ನದಿ? ಯಾವುದು? ಸಿಂಧು ನದಿ, ಉಪನದಿ. ಹಾಗೆ ಇಲ್ಲಿ ಹಾಗೆ ಗಂಗಾ ನದಿ. ಹಾಗೆ ಈ ಕಡೆ
ಪೂರ್ವದಲ್ಲಿ ಬ್ರಹ್ಮಪುತ್ರ. ಸೊ ಈ ಮೂರು ನದಿಗಳ ಸಂಚಯನದಿಂದ ಉತ್ತರದ ಮೈದಾನಗಳು ರೂಪುಗೊಂಡಿದ್ದಾವೆ. ಹಾಗೆ ಇದು ಪ್ರಪಂಚದ ಅತಿ ವಿಶಾಲವಾದ ಮೆಕ್ಕಲು ಮಣ್ಣು ಮೈದಾನ. ಸೊ ಇಡೀ ಪ್ರಪಂಚದಲ್ಲೇ ನದಿಗಳಿಂದ ನಿರ್ಮಿತವಾಗಿದ್ದಂತಹ ಮೆಕ್ಕಲು ಮಣ್ಣಿನ ಪ್ರದೇಶ ಇದು. ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದು. ಇದರ ಉದ್ದ ಮತ್ತು ಅಗಲ ಎಲ್ಲಿಂದ ಎಲ್ಲಿ ತನಕ ಹಬ್ಬಿದ್ದಾವೆ. ಇದು ಪೂರ್ವ ಪಶ್ಚಿಮಾಭಿಮುಖವಾಗಿ 2500 ಕಿಲೋಮೀಟರ್ ಉದ್ದವಾಗಿದೆ. ಸೊ ಇಲ್ಲಿದ ಸಟ್ಲೇಜ್ ನದಿ ಅಂತ ಹೇಳಿದ್ನಲ್ಲ, ಇಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹೀಗೆ ಎಷ್ಟು ಕಿಲೋಮೀಟರ್ ಇದೆ? 2500 ಕಿಲೋಮೀಟರ್ ಇದೆ. ಹಾಗೆ ಸರಾಸರಿ ಅಗಲ 240ರಿಂದ 320. ಇದರ ಅಗಲ ಒಂದು ಕೆಲವು ಪ್ರದೇಶಗಳಲ್ಲಿ 240 ಇರುತ್ತೆ, ಕೆಲವು ಪ್ರದೇಶಗಳಲ್ಲಿ 250 ಇರುತ್ತೆ, ಹಾಗೆ 340ವರೆಗೆ ಇದರ ಅಗಲ. ಉದ್ದ 2500 ಕಿಲೋಮೀಟರ್, ಅಗಲ 240ರಿಂದ 340 ಕಿಲೋಮೀಟರ್. ಸುಮಾರು 7 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಇದು ಹೊಂದಿದೆ. ಸೊ ನಿಮಗೆ 5 ಲಕ್ಷ ಚದರ ಕಿಲೋಮೀಟರ್ ಹಿಮಾಲಯದ ಪರ್ವತಗಳು, ಉತ್ತರದ ಪರ್ವತಗಳು ಹರಡಿತ್ತು ಅಂತ ಹೇಳಿದ್ವಿ. ಹಾಗೆ ಇದು 7 ಲಕ್ಷ ಚದರ ಕಿಲೋಮೀಟರ್. ನಿಮಗೆ ಗೊತ್ತಿದೆ, ಮೊದಲ ಅಧ್ಯಾಯದಲ್ಲಿ ಕಟ್ತೀರಿ, ಭಾರತ 32,87,263 ಚದರ ಕಿಲೋಮೀಟರ್ ವ್ಯಾಪ್ತಿಯಷ್ಟು ವಿಸ್ತರಿಸಿದೆ ಅಂತೇಳಿ. ಅದರಲ್ಲಿ ಈ ಉತ್ತರದ ಮೈದಾನಗಳು 7 ಲಕ್ಷ ಚದರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದಿದ್ದಾವೆ. ಹಾಗೆ ಇದು ಅತ್ಯಂತ ಸಮತಟ್ಟಾದಂತಹ ಮೈದಾನ. ಇಲ್ಲಿ ಇದರ ಮೇಲ್ಮೈಯಲ್ಲಿ ಕಲ್ಲುಗಳು ಕೂಡ ಕಾಣಿಸೋದಿಲ್ಲ. ಮೇಲ್ಮೈಯಲ್ಲಿ ಅಷ್ಟು ಸಮತಟ್ಟಾದಂತಹ ಫಲವತ್ತಾದಂತಹ ಮೈದಾನ. ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂತಹ ಮೆಕ್ಕಲು ಮಣ್ಣನ್ನು ಹೊಂದಿರುವಂತಹ ಮೈದಾನ ಇದು ಉತ್ತರ ಭಾರತದ ಉತ್ತರದ ಮೈದಾನಗಳು. ಉತ್ತರದ ಮೈದಾನದ ಪ್ರಾಮುಖ್ಯತೆ ನಿಮಗೆ ಗೊತ್ತಿದೆ, ಎಲ್ಲಿದೆ ಉತ್ತರದ ಮೈದಾನ ಅಂತೇಳಿ. ಸೊ ಇದರ ಪ್ರಾಮುಖ್ಯತೆ ಏನು, ಇದರ ಅನುಕೂಲ ಏನು, ಇದರ ಪ್ರಯೋಜನ ಏನು? ನಮಗೆ ಕೃಷಿಗೆ ಉಪಯುಕ್ತ. ನಿಮಗೆ ಹೇಳಿದ್ದೀನಿ, ಇದು ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ ಈ ಮೂರೂ ನದಿಗಳ ಸಂಚಯನದಿಂದ ಆಗಿದೆ. ಈ ಮೂರೂ ನದಿಗಳು ಅಲ್ಲಿ ಕೃಷಿಗೆ ನೀರನ್ನು ಒದಗಿಸ್ತವೆ. ಹಾಗೆ ಅವುಗಳ ಮೆಕ್ಕಲು ಮಣ್ಣು ಬೆಳೆಯನ್ನು ಬೆಳೆಯೋದಕ್ಕೆ ಸೂಕ್ತವಾಗಿದೆ, ಹೆಚ್ಚೆಚ್ಚು ಫಲವತ್ತಾಗಿದೆ. ಹಾಗೆ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಕ್ಕೂ ಯೋಗ್ಯ. ಸೊ ಇದು ಮೈದಾನ ಪ್ರದೇಶ ಆಗಿರೋದ್ರಿಂದ ಸೊ ಇಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ, ರೈಲ್ವೆ ಮಾರ್ಗಗಳನ್ನು ನಿರ್ಮಾಣ ಮಾಡೋದಕ್ಕೆ ಅತ್ಯಂತ ಸೂಕ್ತವಾದಂತಹ ಸ್ಥಳವಾಗಿದೆ. ಹಾಗೆ ಕೈಗಾರಿಕರಣ ಮತ್ತು ನಾಗರೀಕರಣಕ್ಕೆ ಪೂರಕ. ಸೊ ಅತ್ಯಂತ ಹೆಚ್ಚು ಫಲವತ್ತಾದಂತಹ ಭೂಮಿ, ನೀರಾವರಿ ವ್ಯವಸ್ಥೆ ಇರೋದ್ರಿಂದ ಹಲವಾರು ಕೈಗಾರಿಕೆಗಳು ಅಲ್ಲಿ ಸ್ಥಾಪನೆಯಾಗೋಕ್ಕೆ ಇದು ಸಾಧ್ಯ ಆಗಿದೆ. ಎಲ್ಲಿ ಕೈಗಾರಿಕೆಗಳು ಬೆಳೀತಾವೋ ಅಲ್ಲಿ ಸೊ ಸಹಜವಾಗಿ ನಗರಗಳ ಕೂಡ ನಿರ್ಮಾಣ ಆಗೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹೀಗೆ ಈ ಉತ್ತರದ ಮೈದಾನಗಳು ಕೈಗಾರೀಕರಣ, ಹೆಚ್ಚೆಚ್ಚು ಕೈಗಾರಿಕೆಗಳು ಅಲ್ಲಿ ಸ್ಥಾಪನೆಯಾಗಿ ಕೂಡ ಪೂರಕ ಆಗಿದ್ದಾವೆ. ಹಾಗೆ ನಾಗರೀಕರಣ, ನಗರಗಳ ಬೆಳವಣಿಗೆಗೂ ಕೂಡ ಇವು ಕಾರಣ ಆಗಿದ್ದಾವೆ. ವ್ಯಾಪಾರ ಅಭಿವೃದ್ಧಿ. ಸೊ ಇದರಿಂದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರವು ಕೂಡ ವೃದ್ಧಿ ಆಗುತ್ತೆ. ಯಾಕೆಂದರೆ ಕೃಷಿಗೆ ಯೋಗ್ಯವಾಗಿದೆ, ಕೈಗಾರಿಕೆಗೆ ಯೋಗ್ಯವಾಗಿದೆ. ಅದರ ಉತ್ಪನ್ನಗಳಿಂದ ಹೆಚ್ಚೆಚ್ಚು ಉತ್ಪನ್ನಗಳನ್ನು ವಿದೇಶಗಳಿಗೆ ರಫ್ತನ್ನು ಮಾಡುವುದರ ಮೂಲಕ ಇಲ್ಲಿ ವ್ಯಾಪಾರದ ಒಂದು ಅಭಿವೃದ್ಧಿಗೂ ಕೂಡ ಸಹಕಾರಿಯಾಗಿದೆ. ಅನೇಕ ಯಾತ್ರಾ ಸ್ಥಳಗಿದೆ. ಸೊ ಅಲ್ಲಿ ಕೇದಾರನಾಥ, ಬದ್ರಿನಾಥ, ಹೀಗೆ ಹಲವಾರು, ಋಷಿಕೇಶ, ಹಲವಾರು ಯಾತ್ರಾ ಸ್ಥಳಗಳು ಈ ಉತ್ತರ ಮೈದಾನದಲ್ಲಿ ಇರೋದನ್ನು ನಾವು ಕಾಣ್ಬೋದು. ಕಾಣಿಸ್ತಿದೆ ಇಲ್ಲಿ ಕೃಷಿಗೆ, ಹಾಗೆ ಯಾತ್ರಾ ಸ್ಥಳಗಳ ನಿಮಗೆ ಪಿಕ್ಚರ್ಸ್ ಕಾಣಿಸ್ತಿದೆ, ನೀವು ನೋಡ್ಬೋದು ಇಲ್ಲಿ. ಸೊ ಇದುವರೆಗೂ ನಿಮಗೆ ಭಾರತದ ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಭಾರತವನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಉತ್ತರದ ಪರ್ವತಗಳು, ಎರಡನೇದು ಉತ್ತರದ ಮೈದಾನಗಳು, ಮೂರನೇದು ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ
ಸೊ ಎಲ್ಲಿದೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಇಷ್ಟು ಭಾಗ ಏನು ಹಸಿರು ಕಲರಲ್ಲಿ ಏನಿದೆಯಲ್ಲ, ಇದಷ್ಟು ಭಾಗ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ನಿಮಗೆ ಪ್ರಸ್ಥಭೂಮಿ ಅಂತೇಳಿ ಗೊತ್ತಿದೆ, ಇದು ಪರ್ಯಾಯ ಪ್ರಸ್ಥಭೂಮಿ. ಸೊ ಇದು ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಅತ್ಯಂತ ವಿಶಾಲವಾದದ್ದು. ನಾವು 4 ವಿಭಾಗಗಳಾಗಿ ಮಾಡಿದ್ದೀವಲ್ಲ, ಅದರಲ್ಲಿ ಅತ್ಯಂತ ದೊಡ್ಡದು ವಿಭಾಗ ಅಂದರೆ ಯಾವುದು ಅಂದರೆ ಇದು ಪರ್ಯಾಯ ಪ್ರಸ್ಥಭೂಮಿ. ಇದು ಉತ್ತರದಲ್ಲಿ ಇದು ಎಲ್ಲಿ ಕಂಡು ಬರುತ್ತೆ? ಇಲ್ಲಿ ಕಾಣಿಸ್ತಿದೆ ನಿಮಗೆ, ಉತ್ತರದಲ್ಲಿ ಮೈದಾನ, ಹಾಗೆ ಕನ್ಯಾಕುಮಾರಿಯವರೆಗೂ ವಿಸ್ತರಿಸಿದೆ. ಉತ್ತರದ ಮೈದಾನದಿಂದ ದಕ್ಷಿಣ ಭಾಗದಲ್ಲಿದೆ ಹಾಗೂ ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ವಿಸ್ತರಿಸಿದೆ. ನಿಮಗೆ ಉತ್ತರ ಪರ್ವತಗಳು ನೋಡಿದರೆ 5 ಲಕ್ಷ ಚದರ ಕಿಲೋಮೀಟರ್, ಮೈದಾನಗಳು ನೋಡಿದರೆ 7 ಲಕ್ಷ ಚದರ ಕಿಲೋಮೀಟರ್. ಈ ಪರ್ಯಾಯ ಪ್ರಸ್ಥಭೂಮಿ ವಿಸ್ತರಿಸಿರೋದು 16 ಲಕ್ಷ ಚದರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ವಿಸ್ತರಿಸಿದೆ. 4 ವಿಭಾಗಗಳಲ್ಲಿ ಅತ್ಯಂತ ದೊಡ್ಡದಾದಂತಹ ವಿಭಾಗ. ಇದು ಗೋಂಡ್ವಾನ ಭೂಭಾಗಕ್ಕೆ ಸೇರಿದ ಪುರಾತನವಾದಂತಹ ಶಿಲೆಗಳು. ಏನು ಸೊ ನಿಮಗೆ ಹೇಳಿದೆ, ಹಿಮಾಲಯ ಪರ್ವತಗಳನ್ನು ಪಾಠ ಮಾಡಬೇಕಾದ್ರೆ ಇವು ಕಿರಿಯ ಪರ್ವತಗಳು, ಹೊಸದಾಗಿ ನಿರ್ಮಿತವಾಗಿದ್ದಂತಹ ಪರ್ವತಗಳು ಅಂತ ಹೇಳಿದೆ. ಹಾಗೆ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಹೋಲಿಸಿದರೆ ಈ ಪರ್ಯಾಯ ಪ್ರಸ್ಥಭೂಮಿ ಏನಿದೆಯಲ್ಲ, ಇದು ಅತ್ಯಂತ ಹಳೇ ಶಿಲೆ. ಇದನ್ನು ಗೋಂಡ್ವಾನ ಭೂ ವಿಭಾಗಕ್ಕೆ ಸೇರಿದ್ದು ಅಂತೇಳಿ ಕರೀತಾರೆ. ಇದು ತ್ರಿಕೋನಾಕಾರದಲ್ಲಿ ಇದ್ದು ಇದರ ದಕ್ಷಿಣ ತುದಿಯು ಕನ್ಯಾಕುಮಾರಿ ಭೂಶಿಖರವಾಗಿದೆ. ನೋಡಿ, ನಿಮಗೆ ಗೊತ್ತಾಗುತ್ತೆ, ಹೀಗೆ ತ್ರಿಭುಜಾಕೃತಿಯಾಗಿದೆ, ಹೌದಲ್ವಾ? ಪರ್ಯಾಯ ಪ್ರಸ್ಥಭೂಮಿ ತ್ರಿಕೋನಾಕಾರದಲ್ಲಿದೆ. ಇದು ಪ್ರಾರಂಭ ಆಗೋದು ಇಲ್ಲಿ ಕನ್ಯಾಕುಮಾರಿಯಿಂದ, ಹಾಗೆ ಇಲ್ಲಿ ಉತ್ತರದಲ್ಲಿ ಇದಕ್ಕೆ ಉತ್ತರದ ಮೈದಾನಗಳು ಇದೆ. ಸೊ ಇಷ್ಟು ಭಾಗದಲ್ಲಿ ಪರ್ಯಾಯ ಪ್ರಸ್ಥಭೂಮಿಗಳು ಹರಡಿಕೊಂಡಿದ್ದಾವೆ. ಈ ಪರ್ಯಾಯ ಪ್ರಸ್ಥಭೂಮಿ ಅಂದರೆ ನಿಮಗೆ ಇಲ್ಲಿ ಅಂದ್ಕೋಬೇಕು, ಪರ್ಯಾಯ ಪ್ರಸ್ಥಭೂಮಿಗಳಲ್ಲಿ ಏನೆಲ್ಲ ಬರ್ತವೆ. ಒಂದೇದು ಅರಾವಳಿ ಬೆಟ್ಟ. ಎಲ್ಲಿದೆ ಅರಾವಳಿ ಬೆಟ್ಟ? ಇದು ವಿಂಧ್ಯ ಮತ್ತು ಸಾತ್ಪುರ ಕಣಿವೆ ಎಲ್ಲಿ ಬರುತ್ತೆ? ಇದು ವಿಂಧ್ಯ, ಇದು ಸಾತ್ಪುರ, ಕಾಣಿಸ್ತಿದೆಯಲ್ವಾ? ಹಾಗೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು. ಇದು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಈ ಕಡೆ ಇರೋದು, ಆಯ್ತಲ್ವಾ? ಹಾಗೆ ಚೋಟಾ ನಾಗಪುರ ಪ್ರಸ್ಥಭೂಮಿ ಸರಣಿ ಇದು. ಹಾಗೆ ದಕ್ಕನ್ ಪ್ರಸ್ಥಭೂಮಿ ಏನು ಮಧ್ಯಭಾಗದಲ್ಲಿ ಇದೆಯಲ್ಲ, ಇದನ್ನೇ ನಾವು ದಕ್ಕನ್ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ ಅಷ್ಟನ್ನು. ಹಾಗೆ ಮಾಳವ ಪ್ರಸ್ಥಭೂಮಿ ಬರುವಂಥದ್ದು ಕೂಡ ಈ ಭಾಗದಲ್ಲಿ. ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು, ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಎಷ್ಟು ಅಂಶಗಳು ಬರ್ತವೆ. ನಿಮಗೆ ಪರ್ಯಾಯ ಪ್ರಸ್ಥಭೂಮಿಯ ಕುರಿತು ಒಂದು ಟಿಪ್ಪಣಿ ಬರೀರಿ ಅಂತ ಕೇಳಿದ್ರೆ ನೀವು ಇಷ್ಟುಗಳನ್ನು ಬರಿಬೇಕು. ಇವೆಲ್ಲ ಕೂಡ ಪರ್ಯಾಯ ಪ್ರಸ್ಥಭೂಮಿ ಒಳಗೇನೆ ಬರುವಂಥವುಗಳು. ಯಾವ್ಯಾವ ಇನ್ನೊಂದ್ಸಲ ನೋಡಿ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಒಂದು ಅರಾವಳಿ ಪರ್ವತ, ಹಾಗೆ ವಿಂಧ್ಯ ಮತ್ತು ಸಾತ್ಪುರ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಚೋಟಾ ನಾಗಪುರ, ಹಾಗೆ ದಕ್ಕನ್ ಪ್ರಸ್ಥಭೂಮಿ, ಹಾಗೆ ಮಾಳ್ವ ಪ್ರಸ್ಥಭೂಮಿ, ಇವೆಲ್ಲವೂ ಕೂಡ ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ಬರುವಂಥವು. ಸೊ ಇದ್ರ ಬಗ್ಗೆ ಒಂದೊಂದಾಗಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಅರಾವಳಿ ಬೆಟ್ಟಗಳು ಎಲ್ಲಿದೆ? ಅರಾವಳಿ ಸರಣಿಗಳು ಇದು ಕೂಡ ಪರ್ಯಾಯ ಪ್ರಸ್ಥಭೂಮಿಯ ಒಂದು ಭಾಗ. ಸೊ ಇದು ಎಲ್ಲಿದೆ? ಇದು ಪುರಾತನ ಮಡಿಕೆ ಪರ್ವತಗಳಾಗಿದ್ದು ದೇಶದ ವಾಯುವ್ಯ ಭಾಗದಲ್ಲಿದೆ. ಎಲ್ಲಿದೆ? ಅರಾವಳಿ ಪರ್ವತ ಇಲ್ಲಿದೆ ಅಂತೇಳಿ ಗೊತ್ತಿದೆ ನಿಮಗೆ. ಇದು ನಮ್ಮ ದೇಶದ ವಾಯುವ್ಯ ಭಾಗದಲ್ಲಿ ಬರುವಂಥದ್ದು. ಇಲ್ಲಿ ಅಬು ಪರ್ವತಗಳಿದ್ದು ಈ ಅಬು ಪರ್ವತಗಳಲ್ಲಿ ಗುರು ಶಿಖರ ಅತ್ಯಂತ ಎತ್ತರವಾದಂತಹ ಶಿಖರ ಪರ್ವತ. ಸೊ ಈ ಗುರು ಶಿಖರ ಎಲ್ಲಿ ಬರುತ್ತೆ? ಈ ಭಾಗದಲ್ಲಿ ಬರುತ್ತೆ. ಇದು ಅರಾವಳಿ ಬೆಟ್ಟಗಳಲ್ಲೇ ಅತ್ಯಂತ ಎತ್ತರವಾದ ಶಿಖರ. ಇದರ ಎತ್ತರ 1772 ಮೀಟರ್.
ಇದು ಅರಾವಳಿ ಪರ್ವತಗಳಲ್ಲೇ ಅತ್ಯಂತ ಎತ್ತರವಾದಂತಹ ಶಿಖರವಾಗಿದೆ. ನಂತರ ವಿಂಧ್ಯಾಸರಣಿ. ಈ ವಿಂಧ್ಯಾಸರಣಿ ಎಲ್ಲಿ ಬರುತ್ತೆ? ಕಾಣಿಸ್ತಿದೆಯಲ್ಲ ಅಲ್ಲಿ, ಇದು ವಿಂಧ್ಯಾಸರಣಿ. ಇದು ನರ್ಮದಾ ನದಿ ಕಣಿವೆಯ ಉತ್ತರದ ಅಂಚಿಗೆ ಹೊಂದಿಕೊಂಡಂತೆ ಹಬ್ಬಿದೆ. ನರ್ಮದಾ ನದಿ ಯಾವುದು? ಇದು ನರ್ಮದಾ ನದಿ ಇಲ್ಲ ಇರೋದು. ಸೊ ಇದರ ಉತ್ತರದ ಅಂಚಿಗೆ ವಿಂಧ್ಯ ಪರ್ವತಗಳು. ಇದು ನರ್ಮದಾ ನದಿ. ನರ್ಮದಾ ನದಿಯ ಉತ್ತರ ಭಾಗ ಈ ಕಡೆ, ದಕ್ಷಿಣ ಭಾಗ ಇದು. ಉತ್ತರ ಭಾಗದಲ್ಲಿ ಇದು ನರ್ಮದಾ ನದಿಗೆ ಸಮಾನಾಂತರವಾಗಿ ಹಬ್ಬಿಕೊಂಡಿರೋದನ್ನ ನಾವು ನೋಡ್ಬೋದು. ಹಾಗೆ ಸಾತ್ಪುರ ಸರಣಿ ಎಲ್ಲಿ ಬರುತ್ತೆ? ಸಾತ್ಪುರ ಸರಣಿಗಳು ಇವುಗಳು ದಕ್ಷಿಣಕ್ಕೆ ನರ್ಮದಾ ನದಿ ಮತ್ತು ತಾಪಿ ನದಿಗಳ ನಡುವೆ ಇದು ವಿಸ್ತರಿಸಿದೆ. ಇದು ತಾಪಿ ನದಿ, ಇದು ನರ್ಮದಾ ನದಿ. ಈ ತಾಪಿ ಮತ್ತು ನರ್ಮದಾ ನದಿಗಳ ನಡುವೆ ಈ ಸಾತ್ಪುರ ಸರಣಿಗಳು ವಿಸ್ತರಿಸಿದವೆ. ಅರ್ಥ ಆಯ್ತಾ? ವಿಂಧ್ಯ ಪರ್ವತಗಳು ನರ್ಮದಾ ನದಿಯಿಂದ ಉತ್ತರ ಭಾಗಕ್ಕೆ, ಸಾತ್ಪುರ ಸರಣಿಗಳು ಇಲ್ಲಿ ತಾಪಿ ನದಿ ಹಾಗೂ ನರ್ಮದಾ ನದಿಯ ನಡುವೆ ಇದು ಪಶ್ಚಿಮ ಪೂರ್ವಾಭಿಮುಖವಾಗಿ ಇದು ವಿಸ್ತರಿಸಿರೋದನ್ನು ನಾವು ಕಾಣ್ಬೋದು. ಹಾಗೆ ನಂತರ ಪಶ್ಚಿಮ ಘಟ್ಟಗಳು. ನಾವು ಇಲ್ಲಿ ಘಟ್ಟಗಳನ್ನು, ಪರ್ವತ ಶ್ರೇಣಿಗಳನ್ನು, ಪರ್ಯಾಯ ಪ್ರಸ್ಥಭೂಮಿಯಲ್ಲಿರುವಂತಹ ಪರ್ವತ ಶ್ರೇಣಿಗಳನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದು ಪಶ್ಚಿಮ ಘಟ್ಟಗಳು, ಇನ್ನೊಂದು ಪೂರ್ವ ಘಟ್ಟಗಳು ಅಂತ ಹೇಳಿ. ಪಶ್ಚಿಮ ಘಟ್ಟಗಳು ಎಲ್ಲಿ ಕಂಡು ಬರ್ತವೆ? ಕಾಣಿಸ್ತಿದೆ ನಿಮಗಲ್ಲಿ, ಗುಜರಾತಿಂದ ಕನ್ಯಾಕುಮಾರಿಯವರೆಗೂ ಪಶ್ಚಿಮ ಭಾಗದಲ್ಲಿ. ಪಶ್ಚಿಮ ಭಾಗ ಅಂದರೆ ಕಡೆ ಅರಬ್ಬಿ ಸಮುದ್ರ ಇದೆ, ಹೌದಾ? ಈ ಪಶ್ಚಿಮ ಭಾಗದಲ್ಲಿ ಆಡ್ಕೊಂಡಿದೆ. ಎಲ್ಲಿಂದ ಇಲ್ಲಿಗೆ? ತಾಪಿ ನದಿ. ಅವಾಗಲೇ ಹೇಳಿದ್ನಲ್ಲ, ಇಲ್ಲಿ ತಾಪಿ ನದಿ ಹರಿಯುತ್ತೆ. ಈ ತಾಪಿ ನದಿಯಿಂದ ಇಲ್ಲಿ ಕನ್ಯಾಕುಮಾರಿಯವರೆಗೂ ಕೂಡ ಈ ಪಶ್ಚಿಮ ಘಟ್ಟಗಳು ಅಂದರೆ ಹಬ್ಬಿರೋದನ್ನ ನೀವು ನೋಡ್ಬೋದು. ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಪಶ್ಚಿಮ ಕರಾವಳಿಗಳು ಸಮಾನಾಂತರವಾಗಿ ಹಬ್ಬಿವೆ. ತಾಪಿ ನದಿಯಿಂದ ಕನ್ಯಾಕುಮಾರಿಯವರೆಗೆ ಪಶ್ಚಿಮಾಭಿ ಅಂದರೆ ಈ ಕಡೆ ಮುಖ ಸಮಾನಾಂತರವಾಗಿ ನಾವು ಕರಾವಳಿಯ ಪಕ್ಕದಲ್ಲಿ ಹಬ್ಬಿರೋದನ್ನ ಪಶ್ಚಿಮ ಘಟ್ಟಗಳನ್ನು ನೋಡ್ಬೋದು. ಇವುಗಳನ್ನು ಸಹ್ಯಾದ್ರಿ ಸರಣಿ ಅಂತೇಳಿ ಕೂಡ ಕರೀತಾರೆ. ಪಶ್ಚಿಮ ಘಟ್ಟಗಳಿಗೆ ನಮ್ಮ ಕರ್ನಾಟಕದಲ್ಲಿ ಸಹ್ಯಾದ್ರಿ ಸರಣಿಗಳು ಅಂತೇಳಿ ಕರೀತಾರೆ. ಇವು ನಿರಂತರವಾದ ಸರಣಿಗಳು. ಪಶ್ಚಿಮ ಘಟ್ಟಗಳು ತಾಪಿ ನದಿಯಿಂದ ಕನ್ಯಾಕುಮಾರಿಯವರೆಗೂ ವಿಸ್ತರಿಸಿದವೆ ಹಾಗೂ ಭಾರತದ ಪಶ್ಚಿಮ ಭಾಗದಲ್ಲಿದ್ದಾವೆ. ಸೊ ಇವು ನಿರಂತರವಾದ ಸರಣಿಗಳು. ಇದಕ್ಕೆ ನಾವು ಸಹ್ಯಾದ್ರಿ ಪರ್ವತಗಳು ಅಂತ ಕೂಡ ಕರಿತೀವಿ. ಇವುಗಳ ಪಶ್ಚಿಮ ಭಾಗ ಕಡಿದಾಗಿದ್ದು ಪೂರ್ವ ಭಾಗ ಬಳಿದಾಗಿದೆ. ನೋಡಿ ಇಲ್ಲಿ, ಇದು ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಈ ಕಡೆ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಈ ಕಡೆ. ಇಲ್ಲಿ ಪಶ್ಚಿಮ ಘಟ್ಟಗಳು ತುಂಬ ಕಡಿದಾಗಿ ಅಂದರೆ ಈ ರೀತಿಯಾಗಿ ತುಂಬ ಕಡಿದು ಆಳವಾಗಿರ್ತವೆ. ಹಾಗೆ ಪಶ್ಚಿಮಕ್ಕೆ, ಪೂರ್ವಕ್ಕೆ ಬಳಿದಾಗಿ ಸ್ಲೋಪಾಗಿ ಹೀಗೆ ಒಂದೇ ಸತಿಗೆ ಅಪ್ಪಿರೋದಿಲ್ಲ, ಸ್ಲೋಪಾಗಿ ಡೌನ್ ಆಗ್ತಾ ಬರ್ತವೆ. ಪಶ್ಚಿಮ ಘಟ್ಟಗಳ ಪಶ್ಚಿಮಕ್ಕೆ ಕಡಿದಾಗಿದ್ದಾವೆ, ಹಾಗೆ ಪೂರ್ವಕ್ಕೆ ಬಳಿದಾಗಿದ್ದಾವೆ, ಅಂದರೆ ಸ್ಲೋಪಾಗಿ ಇದ್ದಾವೆ. ಇದರಲ್ಲಿ ಬೋರ್ಘಾಟ್, ತಾಳ್ವಾಟ್ ಹಾಗೆ ಪಾಲ್ವಾಟ್ಗಳು ಇಲ್ಲಿ ಪ್ರಮುಖವಾದಂತಹ ಘಾಟಿಗಳು. ಇಲ್ಲಿ ಬೋರ್ಘಾಟು ಮತ್ತು ತಾಳ್ಘಾಟು ಇಲ್ಲಿ ಕಂಡು ಬರ್ತವೆ. ಹಾಗೆ ಪಾಲ್ಘಾಟು ತಮಿಳುನಾಡಲ್ಲಿ ಕಂಡು ಬರುತ್ತೆ. ಪಾಲ್ಘಾಟ್, ಪಶ್ಚಿಮ ಘಟ್ಟಗಳು ಪಾಲ್ಘಾಟ್ ಕಣಿವೆಯ ದಕ್ಷಿಣಕ್ಕೆ, ಇಲ್ಲಿ ಪಾಲ್ಘಾಟ್ ಕಣಿವೆಗಳು ಕಂಡು ಬರ್ತವೆ ತಮಿಳುನಾಡಿನಲ್ಲಿ. ಸೊ ಅದರ ದಕ್ಷಿಣಕ್ಕೆ ಅಂದರೆ ಪಾಲ್ಘಾಟಿಂದ ದಕ್ಷಿಣಕ್ಕೆ ಅಣ್ಣಮಲೈ, ಪಳನಿ ಹಾಗೆ ಕಾಡಮಂ ಸರಣಿಗಳು ಮುಂದುವರೆಯೋದನ್ನು ನೋಡ್ಬೋದು. ಪಾಲ್ಘಾಟ್ ಸರಣಿಯ ಒಂದು ಏನಿದೆ ಘಾಟಿಯ ಕೆಳಗಡೆ ಅಣ್ಣಮಲೈ, ಪಳನಿ ಹಾಗೆ ಕಾಡಮಂ ಸರಣಿಗಳು ಮುಂದುವರಿತವೆ. ಸೊ ಇದರಲ್ಲಿ ಅಣ್ಣಮಲೈ ಬೆಟ್ಟಗಳಲ್ಲಿ ಅಣೈ ಮುಡಿ, ವೆರಿ ಇಂಪಾರ್ಟೆಂಟ್, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ
ಅಣ್ಣಾಮಲೈ ಬೆಟ್ಟಗಳಲ್ಲಿ ಅಣೈಮುಡಿ ಅನ್ನೋದು ಒಂದು ಪರ್ವತ ಶಿಖರ. ಇದು ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರವಾದ ಶಿಖರ. ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದಂತಹ ಶಿಖರ ಇದು ಅಣೈಮುಡಿ. ಇದರ ಎತ್ತರ 2695 ಮೀಟರ್. ಅರ್ಥ ಆಯ್ತಾ? ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂದರೂ ಹಾಗೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದ್ರು ಕೂಡ ಯಾವುದು? ಅಣೈಮುಡಿ. ಇದೆಲ್ಲಿ ಬರುತ್ತೆ? ಇದು ಅಣ್ಣಾಮಲೈ ಬೆಟ್ಟಗಳ ಸರಣಿಯಲ್ಲಿ ಕಂಡು ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು ಅಣೈಮುಡಿ ಪರ್ವತ ದಕ್ಷಿಣ ಭಾರತದಲ್ಲಿ ಎತ್ತರವಾಗಿರುವಂಥದ್ದು, ಪಶ್ಚಿಮ ಘಟ್ಟಗಳಲ್ಲೇ ಎತ್ತರವಾಗಿರುವಂಥದ್ದು. ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು ನೋಡಿದ್ರಲ್ಲ, ಹಾಗೆ ಪೂರ್ವ ಘಟ್ಟಗಳು ಭಾರತದ ಪೂರ್ವ ಭಾಗಕ್ಕೆ ಇರುವಂತಹ ಸರಣಿಗಳೇನಿದೆಯಲ್ಲ, ಇದನ್ನೇ ನಾವು ಪೂರ್ವ ಘಟ್ಟಗಳು ಅಂತೇಳಿ ಕರಿತೀವಿ. ಇವು ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದಾವೆ ನೋಡಿಲಿ. ಭಾರತದ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಹಬ್ಬಿದಾವೆ. ಪೂರ್ವ ಕರಾವಳಿ ಉತ್ತರದಲ್ಲಿ ಮಹಾನದಿ ಕಣಿವೆಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೂ ಕೂಡ ವಿಸ್ತರಿಸಿದವೆ. ಇಲ್ಲಿ ಮಹಾನದಿ ಒಡಿಶಾ ಇಲ್ಲಿದೆ. ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಭಾರತ ಮ್ಯಾಪಲ್ಲಿ ಈ ಮಹಾನದಿಯಿಂದ ಇಲ್ಲಿ ನೀಲಗಿರಿ ಬೆಟ್ಟಗಳು, ಇವು ತಮಿಳುನಾಡಿನಲ್ಲಿ. ಇಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವಂತಹ ಸ್ಥಳ. ನಿಮಗೆ ಈ ರೀತಿಯೂ ಕೂಡ ಕ್ವಶನ್ ಬರ್ಬೋದು. ಪಶ್ಚಿಮ ಘಟ್ಟಗಳು ಅಥವಾ ಪೂರ್ವ ಘಟ್ಟಗಳು ಎಲ್ಲಿ ಸಂಧಿಸ್ತವೆ? ನೀಲಗಿರಿ ಬೆಟ್ಟಗಳು. ಈ ಪೂರ್ವ ಘಟ್ಟಗಳು ಉತ್ತರದಲ್ಲಿ ಮಹಾನದಿಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೂ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಹಬ್ಬಿರ್ತವೆ. ಸೊ ಇಲ್ಲಿ ಪಶ್ಚಿಮ ಘಟ್ಟಗಳ ಅಷ್ಟು ಎತ್ತರವಾಗಿಲ್ಲ ಮತ್ತು ನಿರಂತರವಾಗಿಲ್ಲ. ಆಗಲೇ ಪಶ್ಚಿಮ ಘಟ್ಟಗಳು ಅತ್ಯಂತ ಎತ್ತರವಾಗಿದ್ದಾವೆ. ಯಾವುದಕ್ಕೆ ಹೋಲಿಕೆ ಮಾಡಿದರೆ? ಪೂರ್ವ ಘಟ್ಟಗಳಿಗೆ ಹೋಲಿಕೆ ಮಾಡಿದರೆ. ಆದರೆ ಪೂರ್ವ ಘಟ್ಟಗಳು ಪಶ್ಚಿಮ ಗಳಂತೆ ಅಷ್ಟು ಎತ್ತರವಾಗಿಲ್ಲ ಹಾಗೂ ನಿರಂತರವಾಗಿಲ್ಲ. ನಿರಂತರ ಅಂದರೆ ಅಲ್ಲಲ್ಲಿ ಗ್ಯಾಪ್ ಆಗಿದೆ. ಯಾಕಾಗಿದೆ? ಸೊ ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವಂಥ ನದಿಗಳು ಪೂರ್ವಕ್ಕೆ ಹರಿತವೆ. ಯಾವುವು? ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ಹೀಗೆ ಹಲವಾರು ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿತವೆ. ಯಾಕೆ ಪೂರ್ವಕ್ಕೆ ಹರಿತವೆ? ಇವು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಂದ ಎತ್ತರವಾಗಿದ್ದಾವೆ. ಸೊ ಎತ್ತರಗಿಂತ ಪಶ್ಚಿಮ ಘಟ್ಟಗಳು ಡೌನ್ ಇದ್ದಾವೆ. ಸೊ ಅದರಿಗೆ ಪಶ್ಚಿಮ ಘಟ್ಟಗಳಿಂದ ಪೂರ್ವ ಘಟ್ಟಗಳಿಗೆ ಹಲವಾರು ನದಿಗಳು ಹರಿಯೋದ್ರಿಂದ ಇವು ನಿರಂತರವಾಗಿಲ್ಲ. ಹಾಗೆ ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗೂ ಕೂಡ ಇಲ್ಲ. ಸೊ ಅಲ್ಲಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಕಣಿವೆಗಳಲ್ಲಿ ಪ್ರತ್ಯೇಕಗೊಂಡಿದ್ದಾವೆ. ನಂತರ ಹರ್ಮಕೊಂಡ, ಇದು ಪೂರ್ವ ಘಟ್ಟಗಳಲ್ಲೇ ಅತ್ಯಂತ ಎತ್ತರವಾದಂತಹ ಪರ್ವತ. ಯಾವುದು? ದಕ್ಷಿಣ ಪಶ್ಚಿಮದಲ್ಲಿ. ಪಶ್ಚಿಮ ಘಟ್ಟಗಳಲ್ಲಿ ಯಾವುದು ಅತ್ಯಂತ ಎತ್ತರವಾದದ್ದು? ಅಣೈಮುಡಿ. ಪೂರ್ವದಲ್ಲಿ ಅತ್ಯಂತ ಎತ್ತರವಾದಂತಹ ಪರ್ವತ ಯಾವುದು? ಹರ್ಮಕೊಂಡ. ಎಲ್ಲಿ ಬರುತ್ತೆ ಹರ್ಮಕೊಂಡ? ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಈ ಪ್ರದೇಶದಲ್ಲಿ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಬೇಕು. ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದದ್ದು, ಹಾಗೆ ಪೂರ್ವ ಘಟ್ಟಗಳಲ್ಲಿ ಎತ್ತರವಾದದ್ದು, ಹಾಗೆ ಅರಾವಳಿ ಬೆಟ್ಟಗಳಲ್ಲಿ ಎತ್ತರವಾದದ್ದು. ಇದನ್ನು 3 ಪರ್ವತಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಂತರ ದಕ್ಕನ್ ಪ್ರಸ್ಥಭೂಮಿ. ಈಗ ಯಾವುದಾಯ್ತು? ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಒಂದು ಅರಾವಳಿ ಪರ್ವತಗಳೆಲ್ಲಿದ್ದಾವೆ ಅಂತ ನೋಡಿದ್ದೀವಿ, ವಿಂಧ್ಯ ಪರ್ವತಗಳೆಲ್ಲಿದ್ದಾವೆ ಅಂತ ನೋಡಿದ್ದೀವಿ, ಸಾತ್ಪುರ ಪರ್ವತಗಳು ಎಲ್ಲಿದ್ದಾವೆ ಅಂತ ನೋಡಿದ್ದೀವಿ, ಪಶ್ಚಿಮ ಘಟ್ಟಗಳು ಎಲ್ಲಿದ್ದಾವೆ ಅಂತ ಗೊತ್ತಾಯ್ತು ನಿಮಗೆ. ಹಾಗೆ ಪೂರ್ವ ಘಟ್ಟಗಳಿಗೂ ಕೂಡ ಗೊತ್ತಾಯಿತು. ಹಾಗೆ ಪರ್ಯಾಯ ಪ್ರಸ್ಥಭೂಮಿ ಇನ್ನೊಂದು ದಕ್ಕನ್ ಪ್ರಸ್ಥಭೂಮಿ. ಎಲ್ಲಿದೆ ದಕ್ಕನ್ ಪ್ರಸ್ಥಭೂಮಿ? ನೋಡಿಲಿ, ಇದು ತ್ರಿಕೋನಾಕಾರದಾಗಿದೆ. ಹೀಗೆ ತ್ರಿಕೋನಾಕಾರ. ಇಲ್ಲಿ ದಕ್ಷಿಣದಲ್ಲಿ ಬಂದರೆ ಕನ್ಯಾಕುಮಾರಿವರೆಗೂ ಬರ್ತವೆ. ಈ ಕಡೆ ಪಶ್ಚಿಮದ ಬಂದರೆ ಪಶ್ಚಿಮ ಘಟ್ಟಗಳು, ಆ ಕಡೆ ಈ ಕಡೆ ಪೂರ್ವ ಘಟ್ಟಗಳು. ಇಲ್ಲಿ ವಿಂಧ್ಯ ಪರ್ವತಗಳು ಮತ್ತು ಸಾತ್ಪುರ ಇವು ಸುತ್ತುವರೆದಂತೆ ಇದು ದಕ್ಕನ್ ಪ್ರಸ್ಥಭೂಮಿ ಇರೋದನ್ನ ನೋಡ್ಬೋದು. ಇಲ್ಲಿ
ವಾಯುವ್ಯ ಭಾಗದಲ್ಲಿ ಸಾತ್ಪುರ ಮತ್ತು ವಿಂಧ್ಯ ಸರಣಿಗಳು ವಾಯುವ್ಯ ಭಾಗದಲ್ಲಿ, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವ ಭಾಗದಲ್ಲಿ ಪೂರ್ವ ಘಟ್ಟಗಳು, ಹಾಗೆ ಉತ್ತರದಲ್ಲಿ ಮಹಾದೇವ್ ಮತ್ತು ಮೈಕಲ್ ಸರಣಿ. ಮಹಾದೇವ್ ಮತ್ತು ಮೈಕಲ್ ಸರಣಿ ಎಲ್ಲಿ ಬರ್ತವೆ ಅಂದರೆ ಈ ಚೋಟನಾಗಪುರ ಏನು ಪ್ರಸ್ಥಭೂಮಿ ಅಲ್ಲ, ಇದ್ರ ಪಕ್ಕ ವಿಂಧ್ಯ ಪರ್ವತಗಳ ಈ ಕಡೆ. ಮಹಾದೇವ ಮತ್ತು ಮೈಕಲ್ ಸರಣಿ ಉತ್ತರದಲ್ಲಿ, ಇದರ ನಡುವೆ ಹರಡಿದವೆ. ನೀವು ದಖನ್ ಪ್ರಸ್ಥಭೂಮಿ ಅಂದರೆ ಗೊತ್ತಾಗಬೇಕು ನಿಮಗೆ. ನೋಡಿಲಿ, ಈ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಮೈಕಲ್ ಸರಣಿ, ಮಹಾದೇವ್ ಬೆಟ್ಟ, ಹಾಗೆ ವಿಂಧ್ಯ ಮತ್ತು ಸಾತ್ಪುರ. ಸೊ ಹೀಗೆ ಈ ದಖನ್ ಪ್ರಸ್ಥಭೂಮಿ ಇಲ್ಲಿ ತ್ರಿಕೋನಾಕಾರದಲ್ಲಿ ಹರಡಿದೆ. ನಂತರ ಚೋಟನಾಗಪುರ ಸರಣಿ ಎಲ್ಲಿ ಕಾಣಿಸ್ತಿದೆಯಲ್ಲ, ಚೋಟನಾಗಪುರ ಸರಣಿ, ಇದು ಕೂಡ ಪರ್ಯಾಯ ಪ್ರಸ್ಥಭೂಮಿಯ ಭಾಗ. ಇದು ಯಾವುದು, ನಮ್ಮ ಭಾರತದ ಈಶಾನ್ಯ ಭಾಗದಲ್ಲಿರೋದನ್ನ ನಾವು ಕಾಣ್ಬೋದು. ನಂತರ ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ. ನಿಮಗೆ ಪ್ರತಿಯೊಂದು ವಿಭಾಗದಿಂದಲೂ ಕೂಡ ಪ್ರಾಮುಖ್ಯತೆ ಇದೆ. ಹಿಮಾಲಯದ ಪರ್ವತಗಳ ಪ್ರಾಮುಖ್ಯತೆ ಇದೆ, ಉತ್ತರದ ಮೈದಾನಗಳ ಪ್ರಾಮುಖ್ಯತೆ ಇದೆ, ಅದೇ ರೀತಿಯಾಗಿ ಪರ್ಯಾಯ ಪ್ರಸ್ಥಭೂಮಿಗಳ ಪ್ರಾಮುಖ್ಯತೆ. ಸೊ ಏನು ಇದರ ಅನುಕೂಲ ಏನು ನಮ್ಮ ದೇಶಕ್ಕೆ ನೋಡಿ, ಸಮೃದ್ಧ ಖನಿಜ ಸಂಪತ್ತು. ನಮ್ಮದು ದಖನ್ ಪ್ರಸ್ಥಭೂಮಿ, ಇಲ್ಲಿ ಹಲವಾರು ಚಿನ್ನ, ಕಬ್ಬಿಣ, ಮ್ಯಾಗ್ನೀಸ್, ಹೀಗೆ ಹಲವಾರು ಖನಿಜಗಳು ದೊರೆಯುವಂತಹ ಸ್ಥಳ, ಸಮೃದ್ಧವಾಗಿ ದೊರೆಯುತ್ತೆ. ಹಾಗೆ ದಟ್ಟ ಕಾಡುಗಳು ಹಾಗೂ ಜೀವ ವೈವಿಧ್ಯತೆ. ನಮ್ಮದು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಲ್ಲಿ ನಾವು ದಟ್ಟವಾದಂತಹ ಕಾಡುಗಳನ್ನು ನೋಡ್ಬೋದು. ದಟ್ಟವಾದಂತಹ ಕಾಡು ಇರೋದ್ರಿಂದ ಅಲ್ಲಿ ವೈವಿಧ್ಯಮಯವಾದಂತಹ ಪ್ರಾಣಿಗಳನ್ನು, ಪಕ್ಷಿಗಳನ್ನು ನಾವು ಇದರಲ್ಲಿ ನೋಡ್ಬೋದು. ಸೊ ಇಲ್ಲಿ ದಟ್ಟವಾದ ಕಾಡು ಇದೆ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಪೂರ್ವ ಘಟ್ಟಗಳಲ್ಲಿ. ದಟ್ಟವಾದಂತಹ ಕಾಡು ಇರೋದ್ರಿಂದ ನಾವು ವೈವಿಧ್ಯಮಯವಾದಂತಹ ಪ್ರಾಣಿಗಳನ್ನು ನಾವು ಇಲ್ಲಿ ನೋಡ್ಬೋದು. ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಪ್ರಭಾವ ಬೀರುತ್ತೆ. ನಿಮಗೆ ಗೊತ್ತಿದೆ, ಭಾರತ ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಹೆಚ್ಚು ಮಳೆಯನ್ನು ಪಡೆಯುತ್ತೆ. ಆದರೆ ಇದನ್ನ ಏನಂತ ಕರಿತೀವಿ, ನಮ್ಮ ಭಾರತದ ವಾಯುಗುಣನ ಏನು, ನೈಋತ್ಯ ಮಾನ್ಸೂನ್ ಮಾರುತಗಳ, ಉಷ್ಣವಲಯದ ನೈನ್ಸೂನ್ ಮಾರುತಗಳ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಏನು ನೈಋತ್ಯ ಮಾನ್ಸೂನ್ಗಳು ನಮಗೆ ನೈಋತ್ಯ ದಿಕ್ಕಿನಿಂದ ಬೀಸುತ್ತೋ ಅವುಗಳನ್ನ ಪಶ್ಚಿಮ ಘಟ್ಟಗಳು ತಡೆದು ನಮಗೆ ಹೆಚ್ಚು ಮಳೆಯನ್ನು ಸುರಿಸೋದಕ್ಕೆ ಕೂಡ ಸಹಾಯವನ್ನು ಮಾಡ್ತವೆ. ಕೃಷಿಗೆ ಪೂರಕ. ಸೊ ಇಲ್ಲಿ ದಖನ್ ಪ್ರಸ್ಥಭೂಮಿ, ಅಲ್ಲಿ ದಖನ್ ಕಪ್ಪು ಮಣ್ಣು, ಫಲವತ್ತಾದ ಮಣ್ಣು ಇರೋದ್ರಿಂದ ಕೃಷಿಗೆ ಪೂರಕವಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಹಲವಾರು ನದಿಗಳು ಹುಟ್ಟೋದ್ರಿಂದ ಈ ಎಲ್ಲ ನದಿಗಳು ಕೃಷಿಗೆ ನೀರನ್ನು ಒದಗಿಸ್ತವೆ. ಹಾಗೆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತಡೆದು ಮಳೆನೂ ಕೂಡ ಸಮೃದ್ಧವಾಗಿ ಬರೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿರೋದ್ರಿಂದ ಇದು ಕೃಷಿಗೆ ಯೋಗ್ಯವಾಗಿದೆ. ಹಲವು ನದಿಗಳಿಗೆ ಉಗಮ ಸ್ಥಾನ. ಹಾಗೆ ಅವು ಜಲಶಕ್ತಿ ತಯಾರಿಕೆಗೆ ಉಪಯುಕ್ತ. ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂತಹ ನದಿಗಳು ಇಲ್ಲಿ ಪಶ್ಚಿಮಕ್ಕೆ ಕಡಿದಾಗಿದ್ದಾವೆ ಅಂತ ಹೇಳಿದೆ. ಇದರ ಉಪಯೋಗ ಏನು, ಎತ್ತರದಿಂದ ನೀರು ಬೀಳೋದನ್ನು ನಾವು ಬಳಸ್ಕೊಂಡು ಅದರಿಂದ ಜಲ ವಿದ್ಯುತ್ತನ್ನು ತಯಾರಿಸ್ಬೋದು. ಹಾಗೆ ಇಲ್ಲಿ ಹಲವು ಗಿರಿಧಾಮಗಳಿವೆ. ಸೊ ಇಲ್ಲಿ ನಮಗೆ ಗಿರಿಧಾಮಗಳು ತಂಪಾಗಿರುವಂಥದ್ದು, ಬೇಸಿಗೆಯಲ್ಲೂ ಕೂಡ ತಂಪಾಗಿರುವಂಥ ಹಲವಾರು ಗಿರಿಧಾಮಗಳಿದೆ. ಇಲ್ಲಿ ಊಟಿ ಉದಾಹರಣೆಗೆ, ಇದು ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದು. ಸೊ ಇದಷ್ಟು ಕೂಡ ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ. ಸೊ ಇದುವರೆಗೂ ನೀವೇನು ಕಲ್ತಿದ್ದೀರಿ ಇವತ್ತಿನ ತರಗತಿಯಲ್ಲಿ? ಭಾರತದಲ್ಲಿ ಅದರ ಪ್ರಾಕೃತಿಕ ಲಕ್ಷಣಗಳನ್ನು ಆಧರಿಸಿ 4 ಭಾಗ ಮಾಡಿದ್ದಾರೆ. ಕಳೆದ ತರಗತಿಯಲ್ಲಿ ಉತ್ತರದ ಪರ್ವತಗಳ ಬಗ್ಗೆ ಅಧ್ಯಯನ ಮಾಡಿದ್ರಿ. ಈ ತರಗತಿಯಲ್ಲಿ ಉತ್ತರದ ಮೈದಾನಗಳನ್ನು ನೋಡಿದ್ರಿ, ಅದರ ಪ್ರಾಮುಖ್ಯತೆಯನ್ನು ನೋಡಿದ್ರಿ. ಹಾಗೆ ಪರ್ಯಾಯ ಪ್ರಸ್ಥಭೂಮಿ, ಆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅರಾವಳಿ, ಸಾತ್ಪುರ, ವಿಂಧ್ಯ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಚೋಟನಾಗಪುರ, ಹೀಗೆ ಪರ್ಯಾಯ ಪ್ರಸ್ಥಭೂಮಿಯ ಎಲ್ಲ ಭಾಗಗಳನ್ನು ಕೂಡ ಅಧ್ಯಯನ ಮಾಡಿದಿರಿ. ಹಾಗೆ ಪರ್ಯಾಯ ಪ್ರಸ್ಥಭೂಮಿಯ ಮಹತ್ವ, ಅನುಕೂಲ ಏನು ಅನ್ನೋದ್ರ ಬಗ್ಗೆ ಕೂಡ ಅಧ್ಯಯನವನ್ನು ಇದುವರೆಗೂ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲಿದೆ. ಏನು, ನೀವು ಭಾರತದ ಒಂದು ನಕಾಶೆಯನ್ನು ಬಿಡಿಸಿ
ಅದೇ ಈ ಕೆಳಗಿನ ಶಿಖರಗಳನ್ನು ಗುರುತಿಸ್ಬೇಕು. ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿದೆ ಗುರು ಶಿಖರ ಎಲ್ಲಿ ಬರುತ್ತೆ ಅಂತೇಳಿ, ಅರಾವಳಿ ಬೆಟ್ಟಗಳಲ್ಲಿ. ಅಣೈ ಮುಡಿ ಸೊ ಎಲ್ಲಿ ಬರುತ್ತೆ? ತಮಿಳುನಾಡಿನಲ್ಲಿ. ಅದನ್ನು ಕೂಡ ಗುರ್ತು ಮಾಡಬೇಕು. ಹರ್ಮಕೊಂಡ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದದ್ದು, ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಅಂತೇಳಿ ನಿಮಗೆ ಹೇಳಿದ್ದೀನಿ, ಅದನ್ನು ಗುರುತು ಮಾಡಬೇಕು. ಹಾಗೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಬೇಕು. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಎರಡನ್ನೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಅದರಲ್ಲಿ ಇರುವಂತಹ ವ್ಯತ್ಯಾಸಗಳನ್ನು ನೀವು ಗುರುತು ಮಾಡಿ ಬರಿಬೇಕು. ಹಾಗೆ ಉತ್ತರ ಮೈದಾನದ ಮಹತ್ವವನ್ನು ನೀವು ಬರ್ಕೊಂಡು ಬರಬೇಕು. ಇಷ್ಟು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತಹ ಹೋಮ್ವರ್ಕ್. ಸೊ ಇದುವರೆಗೂ ಮಾಡಿದಂತಹ ನಮ್ಮ ಚರ್ಚೆ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಸಾಯಿರಾಮ್.